ಹಾಕ್ತಾ ಇದ್ದೀನಿ. ಮೇಜರ್ ಅಪ್ಡೇಟ್ ಧರ್ಮಸ್ಥಳದ ಬಗ್ಗೆ ಆಲ್ರೆಡಿ ಟಿವಿ ಹಾಕಿರೋರಿಗೆ ಗೊತ್ತಾಗಿದೆ, ಇಲ್ಲ ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀವಿ ಗೊತ್ತಾಗಿಲ್ಲ ಅನ್ನೋರಿಗೆ ಈಗ ಹೇಳ್ತೀನಿ ಕೇಳಿ. ಸುಜಾತಾ ಭಟ್ ನಿಮ್ಮೆಲ್ರಿಗೂ ಗೊತ್ತು, ನಾನು ಹೇಳಿದ್ದೆ ನೆನ್ನೆನೆ ಕೇಸ್ ವಾಪಸ್ ತಗೊಳ್ಬೋದು ಅಂತ ಇನ್ಸ್ಟಾಗ್ರಾಮ್ನಲ್ಲೂ ಸ್ಟೋರಿ ಹಾಕಿದೆ. ಬಟ್ ಎಲ್ಲರೂ ತಿರುಗಿ ಏನ್ರಿ ಸೌಜನ್ಯಗೆ ನ್ಯಾಯ ಬೇಡವೇನ್ರಿ ಅಂತೆಲ್ಲ ಬೊಬ್ಬೆ ಹೊಡ್ತಿದ್ರಲ್ಲ, ಈಗ ಹೇಳ್ತೀನಿ ಕೇಳಿ. ಸೌಜನ್ಯಗೆ ನ್ಯಾಯ ಕೊಡಿಸ್ತೀನಿ ಅಂತ ಅದರಲ್ಲಿ ಸಂಪಾದನೆ ಮಾಡ್ಕೊಳಕ್ ಮುಂದೆ ಬಂದಿದ್ರಲ್ಲ ಕೆಲವರು, ಅದರಲ್ಲಿ ಒಬ್ಬರ ಮುಖವಾಡ ಕಳಚಿ ಬಿದ್ದಿದೆ. ಸುಜಾತಾ ಭಟ್, ಸುಳ್ಳಿ ಸುಜಾತ ಅಂತ ಕೆಲವರು ಹಣೆ ಪಟ್ಟಿ ಕಟ್ತಿದ್ದಾರೆ. ಅವರು ಸೀನಿಯರ್ ಇದ್ದಾರೆ ಅಂತ ಹೆಸರಲ್ಲಿ ಅವ್ರನ್ನ ಕರೆಯೋದು ಬೇಡ, ಸೀನಿಯರ್ ಸುಜಾತ ಅಂತಾನೆ ಹೇಳೋಣ. ಆ ಮೇಡಮ್ 70-75 ವರ್ಷನೂ ವಯಸ್ಸಾಗಿರ್ಬೇಕು, 60 ಆದ್ಮೇಲೆ ಅರಳು ಮರಳು ಅಂತಾರೆ. ಬಟ್ ಈ ಮೇಡಮ್ನ ಕೂರಿಸ್ಕೊಂಡು ಅದು ಹೆಂಗ್ ಕತೆ ಹೇಳ್ಕೊಟ್ಟು ಮೀಡಿಯಾಗಳ ಮುಂದೆಗೆ, ಅಂದ್ರೆ ಒಬ್ಬೊಬ್ರು ಒಂದೊಂದು ಲೋಗೋ ಇಡ್ತಿದ್ದಂಗೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಸ್ಟೋರಿ ಹೇಳ್ಬಿಟ್ರು. ಇಡೀ ರಾಜ್ಯದ ಜನರನ್ನ, ಇಡೀ ದೇಶದ ಜನರನ್ನ ಬಕ್ರಗಳನ್ನಾಗಿ ಮಾಡಿದ್ರು. ನೋಡಿ, ಇವ್ರು ಮಾಡಿದ ಅಂತಿಂತ ದ್ರೋಹ ಅಲ್ಲ. ನಾವು ಆರಂಭದ ದಿನದಿಂದಲೂ ಹೇಳ್ತಾ ಇದ್ವಿ, ಯಾವುದೋ ಒಂದು AI ವಿಡಿಯೋ ಮಾಡ್ತಾರೆ ಅಂದ ತಕ್ಷಣ, ಒಳ್ಳೆ ಸ್ಟೋರಿ ಕೊಟ್ಟಿದ್ದಾರೆ, ಒಳ್ಳೆ ಗ್ರಾಫಿಕ್ಸ್ ಹಾಕಿದ್ದಾರೆ, ಒಳ್ಳೆ ಎಡಿಟಿಂಗ್ ಇದೆ ಅಂದ ತಕ್ಷಣ ಅದನ್ನ ನಿಜ ಅಂತ ನಂಬ್ಕೊಂಡ್ಬಾರ್ದು, ನಂಬೋಕ್ ಹೋಗ್ಬಾರ್ದು ನಿಜ ಅಂತ. ಇನ್ವೆಸ್ಟಿಗೇಷನ್ ಮಾಡಕ್ಕೆ ಟೀಮ್ ಇದೆ, ಅವ್ರ ಮೇಲೆ ನಂಬಿಕೆ ಇಲ್ವಾ, ಇನ್ನೊಂದು ಇನ್ವೆಸ್ಟಿಗೇಷನ್ ಟೀಮ್ ಉಟ್ಕೊಳ್ಳುತ್ತೆ. ಅಂದ್ರೆ ಈಗ ಪೊಲೀಸ್ ಸ್ಟೇಷನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಇನ್ವೆಸ್ಟಿಗೇಷನ್ ಟೀಮ್ ಅವ್ರು ಬರ್ತಾರೆ. ಯಾರೋ ಯೂಟ್ಯೂಬಲ್ಲಿ ಹೇಳಿದನ್ನೆಲ್ಲ ನಂಬದ್ ಬೇಡ. ಮತ್ತೆ ನನ್ನ ಮಗಳು ಕಳ್ದೋದ್ಲು ಅಥವಾ ಇನ್ನೇನೋ ಆಯ್ತು, ನಾನು ಕಣ್ಣಾರೆ ನೋಡಿದೆ 100 ಹೆಣ ಊತಿದ್ದನ್ನ 20 ಹೆಣ ಊತಿದ್ದನ್ನ ಇಲ್ಲೇ ಊತಿದ್ದೆ, ಕೇಳೋದ್ ಬೇಡ. ಸ್ವಲ್ಪ ತಾಳ್ಮೆಯಿಂದ ಕಾಯೋಣ. ಯಾಕಂದ್ರೆ ಅದು ಪುಣ್ಯ ಕ್ಷೇತ್ರ, ಅದು ಪುಣ್ಯ ಸ್ಥಳ. ಆ ಕ್ಷೇತ್ರದ ಹೆಸರನ್ನ ಪದೇ ಪದೇ ಇಂಥ ವಿಚಾರದಲ್ಲಿ ತರದ್ ಬೇಡ. ಆಗಬಾರ್ದಿತ್ತು, ಸೌಜನ್ಯ ಕೇಸ್ ಆಗೋಗಿದೆ, ಸೌಜನ್ಯಗೆ ಆಗಬಾರ್ದು ಅನ್ಯಾಯ ಆಗಿದೆ. ಬಟ್ ಆ ಹೆಣ್ಮಗಳ ಒಂದು ಅನ್ಯಾಯನ ಮುಂದಿಟ್ಕೊಂಡು ತಮ್ಮ ಬೇಳೆ ಬೇಯಿಸ್ಕೊಳ್ಳೋರು ತುಂಬಾ ಜನ ಇದ್ದಾರೆ ಅಂತ ತುಂಬಾ ಸಲ ನಾನು ಹೇಳಿದ್ದೆ. ಎಲ್ಲರೂ ತಿರುಗ್ಬಿದ್ರು ಹಂಗಲ್ಲ ಹಿಂಗೆ ಅಂತ. ಇದು ಇಡೀ ರಾಜ್ಯದ ಜನಕ್ಕೆ ಮಾಡಿರೋ ಮೋಸ. ನೋಡಿ, ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಎಮೋಷ್ನಲಿ ಇನ್ವೆಸ್ಟ್ ಮಾಡಿದ್ರು, ಎಮೋಷ್ನಲಿ ನಾವೆಲ್ಲರೂ ಇನ್ವೆಸ್ಟ್ ಮಾಡಿದ್ವಿ ಅವ್ರ ಮೇಲೆ, ನಂಬು ಬಿಟ್ವಿ. ಅಯ್ಯೋ ಹೌದಾ, ಹಿಂಗಾಯ್ತಾ, ಹಿಂಗಾಗಿದ್ಯಾ, ಆ ಕ್ಷೇತ್ರದಲ್ಲ, ನ್ಯಾಯ ಸಿಗ್ಬೇಕು. ಆ ಎಮೋಷ್ನಲಿ ಇನ್ವೆಸ್ಟ್ ಮಾಡಿದ್ವಲ್ಲ, ಅದಕ್ಕೆ ದೊಡ್ಡ ಪೆಟ್ಟು. ಇಷ್ಟು ಲಿಸ್ಟಲ್ಲಿ ಈ ತಿಮರೋಡಿ, ಮಟ್ಟಣ್ಣನವರ್, ಈ ಸಮೀರ್ ಮತ್ತಿನ್ನೊಬ್ರು ಸುಜಾತಾ ಭಟ್, ಇಷ್ಟರಲ್ಲಿ 1 ವಿಕೆಟ್, ಹಿಟ್ಟು ವಿಕೆಟ್. ಸುಜಾತಾ ಭಟ್ಟಿಗೆ ಏನ್ ಹೇಳಿದ್ದಾರೆ, ನನಗೆ ಅನನ್ಯ ಅನ್ನೋ ಮಗಳೇ ಇರಲಿಲ್ಲ ಅಂತ. ಮಗಳು ಹುಟ್ಟಿದ್ಲು, ಒಂದೇ ದಿನಕ್ಕೆ ನದಿಗೆ ತಗೊಂಡೋಗ್ಬಿಟ್ರು, ಇನ್ಯಾರೋ ಸಾಕಿದ್ರು, ಸೇಟು ಕರ್ಕೊಬಂದು ಸಾಕಿದ್ರು, ಮೆಡಿಕಲ್ ಕಾಲೇಜಿಗೆ ಸೇರಿಸ್ತೆ, ಧರ್ಮಸ್ಥಳದಲ್ಲಿ ಬಿಳಿ ಬಟ್ಟೆ ಹಾಕೊಂಡು ಬಂದು ಧರ್ಮಸ್ಥಳದೊಳಗೆ ಎಳ್ಕೊಂಡು ಹೋದ್ರು. ನಾನು ಕಣ್ಣಾರೆ ನೋಡಿದೆ, ಕಿರ್ಚಾಡ್ಕಂಡೆ, ನನ್ನ ಮಗಳನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಹಿಂಗೆ ಬೇಕಾಬಿಟ್ಟಿ ಸ್ಟೇಟ್ಮೆಂಟ್, ಬಾಯಿಗೆ ಬಂದಂಗೆ ನಮ್ಮನ್ನೆಲ್ಲ ಪ್ರವೋಕ್ ಮಾಡಿ ಆ ಕ್ಷೇತ್ರದ ಬಗ್ಗೆ ಇದ್ದಂತಹ ಗೌರವವನ್ನು ಕಡಿಮೆ ಮಾಡೋಕ್ಕೆ ಕ್ಷೇತ್ರದ ಬಗ್ಗೆ ಡ್ಯಾಮೇಜ್ ಸ್ಟೇಟ್ಮೆಂಟ್ ಕೊಡೋ ರೀತಿ ಮಾಡಿದ್ರಲ್ಲ, ಅದರಲ್ಲಿ 1 ಹಿಟ್ಟು ವಿಕೆಟ್. ಇವರು ಈಗ ಹೇಳ್ತಾರೆ, ಏನು ಸುಜಾತಾ ಭಟ್ ನನ್ನ ಬಾಯಿಂದ ಹೇಳ್ಸಿದ್ರು, ನಂದೇನೋ ಆಸ್ತಿ ವಿಚಾರ ಇತ್ತು ಅದನ್ನ ಸಾಲ್ವ್ ಮಾಡ್ಕೊಡ್ತೀನಿ ಅಂದ್ರು, ಅದಕ್ಕೆ ಅವ್ರು ಹೇಳ್ದಂಗೆ ನಾನು ಕೇಳಕ್ ರೆಡಿ ಆದೆ ಅಂತ. ಏನೇನೋ ಅದೇನೋ ಅಂತಾರಲ್ಲ ಹಂಗೆ, ಎಲ್ಲ ಬರೋಳಿಗೆ ಎಳ್ಳುರಿಯಕ್ಕೆ ಬರಲ್ವಾ ಅಂತ. ಇಷ್ಟೆಲ್ಲ ಯೋಚನೆ ಮಾಡೋ ಮೇಡಮ್ ಅಥವಾ ಸೀನಿಯರ್ ಸುಜಾತಂಗೆ ನಾನು ಇಡೀ ರಾಜ್ಯದ ಜನತೆ ಮುಂದೆ ಏನು ಮಾತಾಡ್ತಾ ಇದ್ದೀನಿ, ಯಾವ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅದೇ ಕ್ಷೇತ್ರದಲ್ಲಿ ನಾನು ಹುಟ್ಟಿರೋಳು, ಇದ್ರ ಬಗ್ಗೆ ಮಾತಾಡ್ಬೇಕಾ ಬೇಡವಾ ಅನ್ನೋದ್ರ ಒಂದು ಕಿಂಚಿತ್ತು ಪ್ರಜ್ಞೆ ಉಪಯೋಗಿಸ್ಬೇಕು ಅಥವಾ ಬುದ್ಧಿ ಉಪಯೋಗಿಸ್ಬೇಕು ಅಂತ ಗೊತ್ತಾಗ್ಲಿಲ್ವಲ್ಲ. ರಿಯಲಿ ಸಾರಿ, ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ವಿಚಾರದಲ್ಲಿ. ಬಿಕಾಸ್ ನೋಡಿ, ನಾನು ಈ ವಿಚಾರನ ಹಾಗಲ್ಲ ಹೀಗೆ ಅಂತ ಜನರ ಮುಂದೆ ಇನ್ಸ್ಟಾಗ್ರಾಮ್ನಲ್ಲಾಗ್ಲಿ ಅಥವಾ ನಮ್ಮ ಚಾನೆಲ್ನಲ್ಲಾಗ್ಲಿ ಕೂತ್ಕೊಂಡು ಹೇಳಬೇಕಾದ್ರೆ ವಾಪಸ್ ಎಲ್ಲರೂ ತಿರುಗಿ ಬೈಯೋರು, ಹಂಗಲ್ಲ ರೀ ಹಿಂಗೆ, ಹಿಂಗಲ್ಲ ರೀ ಹಂಗೆ ಅಂತ. ನಾವಿಲ್ಲಿ ಯಾರನ್ನೂ ಟಾರ್ಗೆಟ್ ಮಾಡಲಿಲ್ಲ. ಧರ್ಮಸ್ಥಳ ಅನ್ನುವ ಕ್ಷೇತ್ರದ ಹೆಸರನ್ನ ಈ ವಿಚಾರದಲ್ಲಿ ಬೇರೆ ಸ್ಟೇಟ್ ಅವರು ಪದೇ 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 ಬೇಡವಾಗಿರೋ ವಿಚಾರಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಗಮನ ಕೊಡೋಣ. ಈ AI ವಿಡಿಯೋ ಕಂಟೆಂಟ್ ಮಾಡ್ತಾ ಇದ್ದಂಗೆ ಇಷ್ಟ ಆದ್ರೆ ಅದನ್ನ ನೋಡೋಣ, ಬಟ್ ಅದೇ ಜಡ್ಜ್ಮೆಂಟ್ ಅಂತ ಅನ್ಕೊಳ್ಳೋದು ಬೇಡ ಅಂತ ಪದೇ 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 ಹೇಳಿದ್ರು ಕೂಡ ಜನ ನಂಬಕ್ ರೆಡಿ ಇರಲಿಲ್ಲ. ಬಟ್ ಈಗ ಏನ್ ಹೇಳ್ತೀರಾ? ಎಮೋಷ್ನಲಿ ಇನ್ವೆಸ್ಟ್ ಮಾಡಿದ್ವಲ್ಲ ಅವ್ರ ಮೇಲೆ, ಎಂತ ದೊಡ್ಡ ಪೆಟ್ರಿ ಇದ್ ನಮಗೆ, ಎಂತ ದೊಡ್ಡ ಪೆಟ್ಟು. ಈಗ ಈ ಸುಜಾತ ಆಯ್ತು, ಮುಂದಕ್ಕೆ ಇನ್ನೊಬ್ರು ಬರ್ತಾರೆ, ತಿಮರೋಡ್. ಆಮೇಲೆ ನಾನು ನಿನ್ನೆನೆ ಹೇಳಿದ್ದೆ, ಈ 50-55 ವರ್ಷ ಆದ್ಮೇಲೆ ಅಥವಾ 60 ವರ್ಷ ಆದ್ಮೇಲೆ ಅರಳು ಮರಳು ಅಂತಾರೆ. ಬಟ್ ಈ 70-72 ವರ್ಷದ ಅಜ್ಜಿಗೆ ಅಥವಾ ಈ ಸೀನಿಯರ್ ಸುಜಾತಂಗೆ ಕೂರಿಸ್ಕೊಂಡು ದಿನಾ ಬ್ರೈನ್ ವಾಶ್ ಮಾಡಬೇಕು, ಅಷ್ಟು ಸುಲಭ ಅಲ್ಲ. ನಮ್ಗೆ ನಿಮ್ಗೆ ಕೂರಿಸ್ಕೊಂಡು ಇವತ್ತೊಂದು ಸ್ಟೋರಿ ನಾಳೆ ಇನ್ನೊಂಥರ ನರೇಟ್ ಮಾಡು ಅಂತ ಹೇಳ್ಕೊಟ್ರೇನೆ ಮರ್ತೋಗಿರ್ತೀವಿ ನಾವು. ಬಟ್ ಇವರಿಗೆ ಇಷ್ಟು ವಯಸ್ಸಾಗಿರೋರಿಗೆ ಹಿಂಗೆ ಹೇಳಬೇಕು, ಈ ಚಾನಲ್ಗೆ ಹಿಂಗೆ, ಇವ್ರು ಕೇಳಿದ್ರೆ ಹಿಂಗೆ, ಇಂತಿಂತ ಇಸ್ವಿ ಹೇಳಬೇಕು, ಅದನ್ನೆಲ್ಲ ಅಷ್ಟೊಂದು ತಲೆಗೆ ತುಂಬುತ್ತಾ ಇದ್ರಲ್ಲ. ಎಷ್ಟೊತ್ತು ಟ್ಯೂಷನ್ ಮಾಡ್ತಾ ಇರ್ಬೋದು ಅವಜ್ಜಿ, ಅಂದ್ರೆ ಆ ಸುಜಾತ ಅವರಿಗೆ. ತಿಮರೋಡಿ ಮನೇಲೇ ಇವ್ರು ಇದ್ರಂತೆ ಸುಜಾತ, ಇಲ್ಲಿ ತನಕ ಒಂದು ಸೋರ್ಸ್ ಮುಖಾಂತರ ಬರ್ತಾ ಇರೋ ಡೀಟೇಲ್ಸ್ ಇದು.
ತಿಮರೋಡಿ ಅವರು ಇವ್ರಿಗೂ ಆಶ್ರಯ ಕೊಟ್ಟಿದ್ರು. ದಿನಾ ಸಂಜೆ ಟ್ಯೂಷನ್ ಆಗ್ತಾ ಇತ್ತು. ಈ ಅನಾಮಿಕ ಕೂಡ ಅಲ್ಲೇ ಇದ್ದಾನೆ, ಅವನಿಗೂ ಟ್ಯೂಷನ್ ಆಗ್ತಾ ಇದೆ. ಇಂಥದ್ದು ಒಂದು ಸೋರ್ಸ್ ಮುಖಾಂತರ ಹೊರಗೆ ಬರ್ತಾ ಇದೆ. ಆಮೇಲೆ ಇನ್ನೊಂದು, ನೆನ್ನೆನೆ ಅವ್ರ ಕೇಸ್ ವಾಪಸ್ ತಗೊಳ್ತಾರೆ ಅಂತ ಹೇಳಿದ್ವಿ. ಬಟ್ ಇದು ಕೇಸ್ ವಾಪಸ್ ತಗೊಳ್ಳೋದಲ್ಲ, ಅನನ್ಯ ಅನ್ನೋ ಹುಡುಗಿನೇ ಇಲ್ಲ ಅಂದ್ರು. 2 ರೀಸನ್ ಹೇಳಿದ್ವಿ. ಯಾಕೆ ಅಂದ್ರೆ, ಎಲ್ಲಿ SIT ನನ್ನನ್ನು ಕರೆಯುತ್ತೋ, ನಾನು ತಗ್ಲಾ ಕಳ್ತೀನೋ, ಈ ವಯಸ್ಸಾಗಿರೋ ಕಾಲದಲ್ಲಿ ಹಿಂಗ್ ಓಡಾಡ್ಕೊಂಡು ಮರ್ಯಾದೆ ತೆಕ್ಕೊಂಡು ಯಾರಿಗ್ ಬೇಕು ಅಂತ ಒಂದು ತಗೊಳ್ಬಹುದು ಕೇಸ್ನ. ಇಲ್ಲ ಅಂತ ಹೇಳಿದ್ರೆ, ತಿಮರೋಡಿ ಅಂದ್ರೆ ನಮಗೆಲ್ಲ ಟ್ಯೂಷನ್ ಮಾಡ್ತಾ ಇದ್ದಿದ್ದು ಮಾಸ್ಟರೇ ಅರೆಸ್ಟ್ ಆದ್ಮೇಲೆ ನಾನು ಏನ್ ಮಾಡ್ಲಿ ಇಲ್ಲಿ ನಿಂತ್ಕೊಂಡು, ಅಥವಾ ಇನ್ನೂ ಹೊಸ ಹೊಸ ಸ್ಟೋರಿ ಎಣ್ಕೊಂಡು ಅಂತ ಇವ್ರಿಗನ್ಸಿ ಕೇಸ್ ವಾಪಸ್ ತಗೊಳ್ಬೋದು ಅಂತ ನೆನ್ನೆನೇ ಹೇಳಿದ್ದೆ. ಬಟ್ ಇದು ನಾವು ಅಂದ್ಕೊಂಡಿದ್ದಕ್ಕಿಂತ ನೆಕ್ಸ್ಟ್ ಲೆವೆಲ್ ಸ್ಟೋರಿ. ಅಂದ್ರೆ ಕೇಸ್ ವಾಪಸ್ ತಗೊಂಡಿಲ್ಲ, ಅನನ್ಯ ಇಲ್ಲ, ಅನನ್ಯ ಅನ್ನೋ ಮಗಳೇ ಇರ್ಲಿಲ್ಲ, ನಾನು ಸುಳ್ಳು ಹೇಳ್ದೆ, ರಾಜ್ಯದ ಜನತೆಗೆ ಮೋಸ ಮಾಡ್ದೆ, ಕ್ಷಮಿಸಿ ಅಂತ ಪರಿಯಾಗಿ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಇದೇ ಸುಜಾತ ಭಟ್ ಈಗ ಕೆಲ ನಿಮಿಷಗಳ ಹಿಂದೆ ಹೇಳ್ಕೊಂಡಿದ್ದಾರೆ. ಸೊ ಈಗೇನ್ರಪ್ಪ ಹೇಳ್ತೀರಾ ನೀವುಗಳು? ಅಗೇನ್ ಸೌಜನ್ಯಗೆ ನ್ಯಾಯ ಸಿಗಲೇಬೇಕು. ಹಲ್ಕಟ್ ಪಾಪಿಗಳು ಆ ಹೆಣ್ಮಗಳನ್ನ ಕಿತ್ಕೊಂಡು ತಿಂದಿದ್ದಾರೆ. ಬಟ್ ಆಕೆಗೆ ನ್ಯಾಯ ಕೊಡಿಸ್ತೀನಿ ಅಂತ ತಮ್ಮ ಸಂಪಾದನೆ ಮಾಡ್ಕೊಳ್ಳೋಕೆ ಒಂದು ಶೀಲ್ಡ್ ಹಾಕೊಂಡು ಮುಂದಕ್ಕೆ ಬಂದಿದ್ದಾರೆ, ಸೌಜನ್ಯ ಪರ ಹೋರಾಟಗಾರರು ಅಂತ. ಅವ್ರನ್ನ ನಂಬದ್ ಬೇಡ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು. ಇಷ್ಟೇ ಕೇಳೋದು. ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಹೊರಗೆ ಬರಲಿ, ಕಾಯೋಣ, ತಾಳ್ಮೆಯಿಂದ ಇರೋಣ. ಆಂಧ್ರದ ಎಕ್ಸಾಂಪಲ್ ಕೊಟ್ಕೊಂಡು ನಾನು ಧರ್ಮಸ್ಥಳದ ವಿಚಾರ ಆಲ್ರೆಡಿ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ದೆ. ಆಂಧ್ರದಲ್ಲಿ ಅಥವಾ ಬೇರೆ ಬೇರೆ ರಾಜ್ಯದ ನ್ಯೂಸ್ಗಳಲ್ಲಿ ಧರ್ಮಸ್ಥಳಕ್ಕೆ ಹೋದ್ರೆ ಹೆಣ್ಮಕ್ಳು ವಾಪಸ್ ಸೇಫಾಗಿ ಬರೋದೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ನ್ಯೂಸ್ಗಳನ್ನ ನೋಡಿತಾ ಇದ್ದಾರೆ ಅಂತ. ಆಮೇಲೆ ಇನ್ನೊಂದು ಹೇಳಿದ್ದೆ, ಆ ಮಂಜುನಾಥ ಸ್ವಾಮಿ ಕ್ಷೇತ್ರದಲ್ಲಿ ಇದೆಲ್ಲ ಆಗ್ತಾ ಇದೆ, ಕಾಯ್ತಾ ಇದ್ದಾನೆ, ಆತನು ನೋಡ್ತಾ ಇದ್ದಾನೆ, ತಕ್ಕ ಉತ್ತರವನ್ನ ಕೊಡ್ತಾನೆ, ಹಿಂಗೆ ಕೊಡ್ತಾ ಇದ್ದಾನೆ. ಒಂದೊಂದೇ ವಿಕೆಟ್ಗಳು ಹಿಟ್ಟು ವಿಕೆಟ್ ಆಗ್ತಾ ಇದೆ. ಸೊ ಇದನ್ನ ಹೇಳಬೇಕಿತ್ತು. ಐ ಆಮ್ ರಿಯಲಿ ಸಾರಿ. ಇದು ನನ್ನ ಪರ್ಸನಲ್ ಬ್ಲಾಗಿಗೆ ಅಂತ ಇಟ್ಕೊಂಡಿದ್ದ ಚಾನೆಲ್, ಕಾರಣಾಂತರಗಳಿಂದ ಇದಕ್ಕೆ ಬಂದು ನಾನು ಒಂದು ವಿಡಿಯೋ ಹಾಕಬೇಕಾಯ್ತು. ಎನಿವೆ, ನಾನು ಹೇಳಿದ್ರಲ್ಲಿ ಏನಾದರೂ ರ್ಯಾಶ್ ಅನ್ನಿಸ್ತಾ, ಅಥವಾ ನಾನು ಹೇಳಿದ್ರಲ್ಲಿ ಇದು ಹಂಗಲ್ಲ ಹಿಂಗೆ ಅಂತ ಏನಾದರೂ ಅನ್ನಿಸ್ತಾ, ಗಿವ್ ಅ ಕಾಮೆಂಟ್. ಅಥವಾ ಹೇಳಿದ್ದು ಸರಿ ಅನ್ಸಿದ್ರು ಕೂಡ ಕಾಮೆಂಟ್ ಹಾಕಿ. ಇಷ್ಟ ಆದರೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡೋದು ನಿಮಗೆ ಬಿಟ್ಟಿದ್ದು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗ್ರೇಟ್ ಡೇ, ಟೇಕ್ ಕೇರ್, ಬಾಯ್.